ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನೆನ್ನೆ ನಾನು ಬಳೆ ಶಾಸ್ತ್ರದ್ದು ಮತ್ತು ಹಳದಿ ಶಾಸ್ತ್ರ ಚಪ್ರ ಶಾಸ್ತ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇವತ್ತು ನಮ್ಮ ಕಸಿನ್ದು ರಿಸೆಪ್ಷನು, ನಾಳೆ ಮುಹೂರ್ತ ಇರೋದು. ಸೊ ನಾನು ರಿಸೆಪ್ಷನ್ಗೆ ಈ ಥರ ರೆಡಿಯಾಗಿ ಇವಾಗ ಹೋಗ್ತಿದ್ದೀನಿ. ಇವಾಗ ನಾವೆಲ್ಲರೂ ರೆಡಿಯಾಗಿ ಒಂದು ಈವ್ನಿಂಗ್ 7 o'clockಗೆ ಮನೆ ಬಿಟ್ಟು ಹೋಗ್ತಿದ್ದೀವಿ. ಸ್ವಲ್ಪ ಸೋನೆ ಮಳೆ ಕೂಡ ಇತ್ತು. ಎಲ್ಲರೂ ಕಾರಲ್ಲೇ ಹೊರಟ್ವಿ. ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕನ ಪಾಪು, ನಂದಿನಿ ಮತ್ತು ನನ್ನ ತಮ್ಮ ಹೊರಟ್ವಿ. ಇವಾಗ ಒಳ್ಳೆ ಸರ್ಕಲ್ಲಿಗೆ ಬರೋದಕ್ಕೆ ಫಸ್ಟ್ ಒಂದು ರೋಡ್ ಇತ್ತು, ಅದು ಕೂಡ ಏನೋ ಬ್ರಿಡ್ಜ್ ಬಿದ್ದೋಗ್ಬಿಟ್ಟು ರೋಡ್ ಬ್ಲಾಕ್ ಆಗೋಗಿದೆ. ಸೊ ಹಾಗಾಗಿ ನಾವಿಲ್ಲಿ ಪಣಕ್ನಹಳ್ಳಿ ಮೇಲೆ ಬಳಸ್ಕೊಂಡು ಮಂಡ್ಯ ಬಳಸ್ಕೊಂಡು ಬರಬೇಕು. ಸೊ ಬಂದ್ವಿ. ನಾವು ಕನ್ವೆನ್ಷನಲ್ ಹಾಲಿಗೆ ಬರೋ ಅಷ್ಟೊತ್ತಿಗೆ 8:30 ಆಗಿತ್ತು. ಏನಕ್ಕಂದರೆ ಅಲ್ಲಿ ರೈಲ್ವೆ ಗೇಟ್ ಕೂಡ ಹಾಕ್ಬಿಟ್ಟಿತ್ತು. ಓಪನ್ ಆಗೋಷ್ಟೊತ್ತಿಗೆ ಅಲ್ಲೊಂದು 15 minutes ವೇಸ್ಟ್ ಆಯಿತು. ಸೊ ಹಾಗಾಗಿ ಕನ್ವೆನ್ಷನಲ್ ಹಾಲಿಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮೇ ಆಯಿತು. ಇಲ್ಲಿ ಬಂದ ತಕ್ಷಣ ಇಲ್ಲಿ ಸ್ಟಾರ್ಟಿಂಗು ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ನಮ್ಮ ಅಕ್ಕವರೆಲ್ಲ ಬಂದಿದ್ದರು. ಅವರನ್ನು ಮಾತಾಡಿಸ್ಕೊಂಡು ನಾವು ಇವಾಗ ಕನ್ವೆನ್ಷನಲ್ ಹಾಲ್ ಒಳಗಡೆ ಹೋಗಬೇಕು. ಇನ್ಸೈಡು ಹೋಗೋಕ್ಕಿಂತ ಮುಂಚೆ ನಾನು ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮಂದು ಫೋಟೋಸ್ ತೆಗಿತಿದ್ದೆ. ಇವರು ನಮ್ಮಮ್ಮ ಅವರ ಅಕ್ಕ. ಸೊ ಇವ್ರದ್ದು ವಿಡಿಯೋ ಮಾಡಿ ನಾನು ಮುಂದೆ ಬಂದು ಇಲ್ಲಿ ನಮ್ಮ ಕಂಪ್ನಿನಲ್ಲೇ ವರ್ಕ್ ಮಾಡೋರು ಸಿಕ್ಕಿದ್ರು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಇವಾಗ ಒಳಗಡೆ ಬಂದ್ವಿ. ನಾವು ಒಳಗಡೆ ಬಂದಾಗ ಆಲ್ರೆಡಿ ರಿಸೆಪ್ಷನ್ ಎಲ್ಲ ಕಂಪ್ಲೀಟಾಗಿ ಫ್ಯಾಮಿಲಿ ಫೋಟೋಸ್ನೆಲ್ಲ ತೆಗೆಸ್ಕೊತಿದ್ರು. ಇಲ್ಲಿ ಕ್ರೌಡ್ ಆಗುತ್ತೆ ಅಂದ್ಬಿಟ್ಟು 2 ಸೈಡೂ ಬಾಡಿಗಾರ್ಡ್ ಇದ್ದರು. ಇವರು ಸ್ವಲ್ಪ ಜನನ ಅಷ್ಟೇ ಫೋಟೋಸ್ ತೆಗೆಸ್ಕೊಳ್ಳಿಕ್ಕೆ ಬಿಡ್ತಿದ್ರು. ಅಂದರೆ 2 ಕಡೆಯಿಂದನೂ ಬಂದುಬಿಡ್ತಾರೆ ಅಂದ್ಬಿಟ್ಟು ಒಂದು ಕಡೆಯಿಂದ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಕಳಿಸ್ತಿದ್ರು. ಸೊ ನಾವು ಸ್ವಲ್ಪ ಹೊತ್ತಲ್ಲಿ ನೋಡಿಕೊಂಡು ಹೀಗೆ ಒಂದು ಕನ್ವೆನ್ಷನಲ್ ಹಾಲ್ ಸುತ್ತ ಬರೋಣ ಅಂದ್ಬಿಟ್ಟು ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಹೊರಗಡೆ ಫ್ರೂಟ್ಸ್ ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಕೊಡ್ತಿದ್ರು. ಆಮೇಲೆ ಊಟ ಆದಮೇಲೆ ಬಂದು ತಿನ್ನೋಣ ಅಂದ್ಬಿಟ್ಟು ಮತ್ತೆ ಕನ್ವೆನ್ಷನಲ್ ಹಾಲ್ ಒಳಗಡೆ ಬಂದ್ವಿ. ಇಲ್ಲಿ ಡಿಸ್ಪ್ಲೇನಲ್ಲಿ ಅವ್ರದ್ದು ಫೋಟೋ ಶೂಟ್ದು ವೀಡಿಯೋನ ಹಾಕಿದ್ರು. ಸೊ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಒಂದಷ್ಟು ಫೋಟೋಶೂಟ್ ವೀಡಿಯೋಸ್ದು ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಿಲ್ಲ. ಏನಕ್ಕಂದರೆ ಇಲ್ಲಿ ಸಾಂಗು ಫುಲ್ ಜೋರಾಗಿ ಬರ್ತಿತ್ತು. ಜೋರಾಗಿ ಬರ್ತಿರೋ ಸಾಂಗ್ಸ್ ಎಲ್ಲ ನನಗೆ ಕಾಪಿರೈಟ್ ಆಗುತ್ತೆ ಅಂದ್ಬಿಟ್ಟು ನಾನು ಕಂಪ್ಲೀಟ್ಲಿ ಮ್ಯೂಟ್ ಮಾಡಿದ್ದೀನಿ. ಇವರು ಫೋಟೋಶೂಟ್ನ ಮಿಕ್ಸಪ್ ಆಗಿ ಒಂದೊಂದು ಲೊಕೇಶನ್ಗೆ ತಕ್ಕನಾಗಿ ಸಾಂಗ್ನ ಹಾಕ್ಸಿ ಫೋಟೋಶೂಟ್ ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿಸಿದ್ರು. ನಾವು ಇಲ್ಲೇ ಸ್ವಲ್ಪ ಹೊತ್ತು ಈ ಸ್ಕ್ರೀನ್ ಮುಂದೆನೇ ಕೂತ್ಕೊಂಡು ವೀಡಿಯೋಸ್ ಎಲ್ಲ ನೋಡಿಕೊಂಡು ನಾವು ವೀಡಿಯೋಸ್ ಮಾಡಿಕೊಂಡು ಮಾತಾಡಿಕೊಂಡು ಕೂತಿದ್ವಿ. ಆಮೇಲೆ ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಕ್ಕ ಅವರೆಲ್ಲ ಇವಾಗ ಊಟಕ್ಕೆ ಹೋಗಿದ್ರು. ನಾವು ಇದೆಲ್ಲ ನೋಡಿಕೊಂಡು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ಫೂರ್ತಿ, ನಾನು ಮತ್ತು ಕುಸುಮ ಸ್ವಲ್ಪ ಹೊತ್ತು ಇಲ್ಲೇ ಎಲ್ಲ ನೋಡಿಕೊಂಡು ಕೂತಿದ್ವಿ. ನಾವು ಏನಕ್ಕೆ ಸ್ವಲ್ಪ ಲೇಟಾಗಿ ಊಟಕ್ಕೆ ಹೋದ್ವಿ ಅಂದರೆ, ನಾನು ಸ್ಫೂರ್ತಿ, ನಮ್ಮ ಅಕ್ಕ ಎಲ್ಲ ಇಲ್ಲೇ ನಮ್ಮ ಮಂಡ್ಯದಲ್ಲಿ ಆ ರಿಲೇಟಿವ್ ಮನೆಯಲ್ಲಿ ಸ್ಟೇ ಆಗೋ ಪ್ಲ್ಯಾನ್ ಇತ್ತು. ಏನಕ್ಕಂದರೆ ಬೆಳಿಗ್ಗೆ ಮುಹೂರ್ತ ಇದ್ದಿದ್ದು 9 ಗಂಟೆಗೆ. ಸೊ ಇಲ್ಲೇ ಇದ್ದು ಮುಗಿಸ್ಕೊಂಡು ಬೇಗ ಮನೆಗೆ ಹೋಗ್ಬಿಡೋಣ ಅಂದ್ಬಿಟ್ಟು ನಾವು ಅಲ್ಲೇ ಸ್ಟೇ ಆಗೋ ಪ್ಲ್ಯಾನ್ ಇತ್ತು. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಊಟಕ್ಕೆ ಹೋದ್ವಿ.
ಚಂದ ಈ ಥರ ನೋಡೋಕ್ಕೆ. ಫೋಟೋಶೂಟ್ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಕ್ಯಾಮ್ರಾಮ್ಯಾನು ಫೋಟೋಸ್ ತೆಗಿತಿದ್ರು. ಸೊ ಹಾಗಾಗಿ ನಾನು ಒಂದೆರಡು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಒಂದೆರಡು ಫೋಟೋಸ್ ತೆಗೆಸ್ಕೊಂಡೆ. ಆಮೇಲೆ ಇಲ್ಲಿ ನೆಕ್ಸ್ಟು ಫೋಟೋ ತೆಗೆಸ್ಕೊಂಡು ಆದಮೇಲೆ ನಮ್ಮ ಮಾವನ ಮಗ ಮತ್ತು ಅವ್ರ ವೈಫ್ ಬಂದರು, ರಶ್ಮಿತಾ. ಇವಾಗ ಮದುವೆ ಆದ ನವ ದಂಪತಿಗಳು. ಸೊ ಇವರು ಆಲ್ರೆಡಿ ಊಟ ಮುಗಿಸಿ ಇವಾಗ ಮನೆಗೆ ಹೋಗ್ತಿದ್ರು. ನಾವು ಸಿಕ್ಕಿದ್ವಿ ಅಂದ್ಬಿಟ್ಟು ಇಲ್ಲೇ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದರು. ಆಮೇಲೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅವರೆಲ್ಲ ಊಟ ಮುಗಿಸ್ಕೊಂಡು ಅವರು ಕೂಡ ಇಲ್ಲಿಗೆ ಬಂದರು. ನಾವು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಎಲ್ಲರೂ ನಿಂತ್ಕೊಂಡು ಒಂದು ಫ್ಯಾಮಿಲಿ ಫೋಟೋಸ್ನ ತೆಗೆಸ್ಕೊಂಡ್ವಿ. ಯಾರೇ ಆದರೂ ಅಷ್ಟೇ ಕ್ಯಾಮ್ರಾದಲ್ಲಿ ಒಂದು ಫೋಟೋ ತೆಗೆಸಿದ್ರು ನಮ್ಮ ಕ್ಯಾಮ್ರಾದಲ್ಲಿ ಫೋಟೋಸ್ ತೊಗೊಂಡಿಲ್ಲ ನಾವು ರೆಡಿಯಾಗಿ ಅಂದರೆ ಅದು ಇನ್ಕಂಪ್ಲೀಟ್ ಆಗುತ್ತೆ ಅದೇನೇ. ಸೊ ಹಾಗೆ ನಾವು ನಮ್ಮ ಫೋನಲ್ಲಿ ಫೋಟೋಸ್ನ ತಗೋತಿದ್ವಿ. ಇಲ್ಲಿ ನಮ್ಮಮ್ಮ ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಳ್ತಿದ್ದಾರೆ. ನಮ್ಮಮ್ಮನ ಜೊತೆ ಫೋಟೋ ತಗೊಂಡು ಮತ್ತು ನಾನು ಇಲ್ಲಿ ನಮ್ಮ ಋತ್ವಿದು ವೀಡಿಯೋ ಮಾಡ್ತಿದ್ದೆ. ನಮ್ಮ ಋತ್ವಿಗೆ ಈ ಥರ ಡ್ರೆಸ್ ಅಂದ್ರೇ ಆಗಲ್ಲ. ಆ ಡ್ರೆಸ್ ಹಾಕ್ತಿದ್ದಂಗೆ ಅವಳು ಬಂದುಬಿಡುತ್ತೆ. ಮತ್ತು ಫೋಟೋಸು ವೀಡಿಯೋಸ್ ಅಂದರೆ ಯಾವುದೂ ಇಷ್ಟ ಆಗಲ್ಲ. ಬಟ್ ಅಂದರೂ ಅವ್ರ ಅಮ್ಮ ಫೋಟೋ ವೀಡಿಯೋ ಮಾಡೋದನ್ನು ಬಿಡಲ್ಲ. ಇಲ್ಲಿ ನಾನು ಮತ್ತು ನಮ್ಮ ಅಕ್ಕ ಅಪರೂಪಕ್ಕೆ ಸೇಮ್ ಕಲರ್ ಸ್ಯಾರಿ ಹಾಕ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಅವಳ ಜೊತೆನೂ ಫೋಟೋ ಮತ್ತು ವೀಡಿಯೋನ ಮಾಡಿಕೊಂಡೆ. ನಮ್ಮ ಋತ್ವಿನ ನಾನು ಎತ್ಕೊಂಡಿದ್ದೀನಿ ನೋಡಿ. ಈಗಲೂ ಕೂಡ ಅವಳು ಅಳ್ತಿದ್ದಾಳೆ. ಅವ್ರ ಅಮ್ಮನ ಬಿಟ್ಟು ಋತ್ವಿ ಅಂತೂ ಜಾಸ್ತಿ ಹೊತ್ತು ಯಾರ ಹತ್ರನೂ ಇರಲ್ಲ. ನೆಕ್ಸ್ಟು ನಾವು ಇಲ್ಲಿ ಊಟಕ್ಕೆ ಹೋಗಬೇಕಿತ್ತು. ಊಟಕ್ಕೆ ಫುಲ್ ಜನ ರಶ್ ಇತ್ತಂತೆ. ಸೊ ಹಾಗಾಗಿ ನಾವು ಫಸ್ಟು ಫ್ರೂಟ್ಸ್ ತಿನ್ನೋದಕ್ಕೆ ಹೋಗ್ತಿದ್ದೀವಿ. ಸೊ ಹಾಗೆ ಲೈನಲ್ಲಿ ನಿಂತ್ಕೊಂಡು ಫ್ರೂಟ್ಸ್ ಎಲ್ಲ ಬೌಲಿಗೆ ಹಾಕ್ಸ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಮ್ಮ ಮಾವನ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಕ್ಕಳು ಬಂದಿದ್ದರು. ಅವರು ಊಟ ಮುಗಿಸ್ಕೊಂಡು ಫ್ರೂಟ್ಸ್ ತಿನ್ನೋಕೆ ಬಂದಿದ್ದರು. ಸೊ ಅವ್ರ ಜೊತೆ ನಿಂತ್ಕೊಂಡು ಮಾತಾಡಿಕೊಂಡು ನಾವು ಫ್ರೂಟ್ಸ್ ತಿಂದಾದಮೇಲೆ ನಾನು ಮತ್ತು ನಮ್ಮ ಮಾವನ ಮಗ ಅವರೆಲ್ಲ ಸ್ಟೇಜ್ ಮೇಲೆ ಹೋದ್ವಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ. ಬಟ್ ಆವಾಗಲೂ ಅಷ್ಟೇ ಸ್ಟೇಜ್ ಮೇಲೆ ಇನ್ನೂ ತುಂಬ ಜನ ಕ್ಯೂವಲ್ಲಿ ನಿಂತಿದ್ದರು. ಸೊ ಹಾಗಾಗಿ ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಯಾಕೋ ಅಲ್ಲಿ ಜನ ಕಮ್ಮಿ ಆಗೋ ಥರ ಕಾಣಿಸ್ಲಿಲ್ಲ ನಮಗೆ. ಸೊ ಹಾಗಾಗಿ ಊಟ ಆದಮೇಲೆ ಫ್ರೀ ಇದ್ದರೆ ಬಂದು ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ಮತ್ತೆ ಸ್ಟೇಜಿಂದ ಕೆಳಗಡೆ ಬಂದುಬಿಟ್ವಿ. ಇಲ್ಲಿ ನಮ್ಮ ಮಾವನ ಮಗ ಪಾಪ 2 ಸತ ಬಂದ, 2 ಸಲನೂ ಜನ ಅಂದ್ಬಿಟ್ಟು ಇವಾಗ ಸರಿ ನೀವು ತೆಗೆಸ್ಕೊಳ್ಳಿ ಅಂದ್ಬಿಟ್ಟು ಅವನು ಊರ ಕಡೆ ಹೋಗ್ತಿದ್ದಾನೆ. ಇಲ್ಲಿ ನೋಡಿ ಕನ್ವೆನ್ಷನಲ್ ಹಾಲ್ ಒಳಗಡೆನೂ ಫುಲ್ ಜನ ರಶ್ ಅಂದ್ಬಿಟ್ಟು ಹೊರ್ಗಡೆನಲ್ಲೂ ಊಟನ ಕೊಡ್ತಿದ್ರು. ಬಟ್ ನಾವಿಲ್ಲಿ ಅಲ್ಲಿ ಹೊರಗಡೆ ಜಾಗ ಇಲ್ಲ ಅಂದ್ಬಿಟ್ಟು ಒಳಗಡೆ ಬಂದು ಊಟಕ್ಕೆ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಮತ್ತೆ ಕನ್ವೆನ್ಷನಲ್ ಹಾಲ್ ಒಳಗಡೆ ಬಂದ್ವಿ. ಆವಾಗ ನಮ್ಮ ಅಕ್ಕ ಅವರು ಮನೆಗೆ ಹೋಗ್ತಿದ್ರು. ಸೊ ಹಂಗಾಗಿ ಅವ್ರಿಗೆ ಬಾಯ್ ಹೇಳಿ ನಾವು ಸ್ಟೇಜ್ ಹತ್ರ ಬಂದ್ವಿ. ಇವಾಗ ಫೋಟೋ ತೆಗೆಸ್ಕೊಂಡು ನಾವು ಮನೆಗೆ ಹೊರಡೋಣ ಅಂದ್ಬಿಟ್ಟು ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ಸ್ಟೇಜ್ ಹತ್ರ ಬಂದು ಫೋಟೋ ತೆಗೆಸ್ಕೊಂಡು ಆಮೇಲೆ ನಾವು ಕನ್ವೆನ್ಷನಲ್ ಹಾಲಿಗೆ ಬಾಯ್ ಹೇಳಿ ಮನೆ ಕಡೆ ಹೊರಟ್ವಿ. ನಮ್ಮಮ್ಮ, ನಮ್ಮಪ್ಪ, ತಮ್ಮ, ನಂದಿನಿ ಎಲ್ಲ ಊರಿಗೆ ಹೋದರು. ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಸ್ವಲ್ಪ ಬೇಗ ಬರೋಕ್ಕಾಗಲ್ಲ. ಇಲ್ಲೇ ಮದುವೆ ಮುಗಿಸ್ಕೊಂಡು ಒಂದೇ ಸತ ಮನೆಗೆ ಹೋಗೋಣ ಅಂದ್ಬಿಟ್ಟು ನಾವಿಲ್ಲಿ ನಮ್ಮ ಅಕ್ಕ ಅವ್ರ ಅತ್ತೆ ಮನೆಗೆ ಹೊರಟ್ವಿ. ಇಲ್ಲೂ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಫ್ರೆಶ್ ಅಪ್ ಆಗಿ ನಾವು ಮಲ್ಕೊಂಡ್ವಿ. ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಕನ್ವೆನ್ಷನಲ್ ಹಾಲಿಗೆ ಹೋಗಬೇಕಿತ್ತು ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗನೆ ಮಲ್ಕೊಂಡ್ವಿ. ಇಲ್ಲಿಗೆ ಈ ರಿಸೆಪ್ಷನ್ ವ್ಲಾಗ್ ಕಂಪ್ಲೀಟ್ ಆಯಿತು. ನಾನು ನೆಕ್ಸ್ಟ್ ಡೇ ಮುಹೂರ್ತದ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.